ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ. ನಮ್ಮ ದೇಶದ ಅತಿದೊಡ್ಡ ವಿಮಾನ ತಯಾರಿಕಾ ಸಂಸ್ಥೆಯಾದ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪನಿಯನ್ನು ನಮ್ಮ ಭಾರತದ ಮಹತ್ವಾಕಾಂಕ್ಷೆಯಾದ AMCA ಪ್ರಾಜೆಕ್ಟ್ನಿಂದ ಹೊರಹಾಕಲಾಗಿದೆ. ಕೇಳಲು ಇದು ಆಶ್ಚರ್ಯ ಆದರೂ ಪ್ರತಿ ಭಾರತೀಯನಿಗೂ ಕೂಡ ಇದೊಂದು ಅತ್ಯಂತ ದೊಡ್ಡ ಗುಡ್ ನ್ಯೂಸ್. ಯಾಕಂದರೆ HAL ಅನ್ನೋದು ದೇಶದ ಬಹುದೊಡ್ಡ ಕಂಪನಿ ಇರ್ಬೋದು, ಆದರೆ ಅದು ಇಲ್ಲಿಯ ತನಕ ಯಾವುದೇ ಒಂದು ಪ್ರಾಜೆಕ್ಟನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಟ್ಟ ಇತಿಹಾಸವೇ ಇಲ್ಲ. ನಮ್ಮ ಸರ್ಕಾರಕ್ಕೆ ಒಂದು ವಿಷಯ ಸ್ಪಷ್ಟವಾಗಿತ್ತು, AMCA ಪ್ರಾಜೆಕ್ಟ್ನಲ್ಲಿ ಎಲ್ಲಿಯವರೆಗೆ HAL ಇರುತ್ತೋ ಅಲ್ಲಿಯವರೆಗೆ ಆ ವಿಮಾನ ಹಾರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು. ಇದಕ್ಕೆ ಸ್ಪಷ್ಟ ಉದಾಹರಣೆ ಯಾವುದು ಅಂದರೆ ಅದು ತೇಜಸ್ ವಿಮಾನ. ಕಳೆದ ವರ್ಷಗಳ ಹಿಂದೆ HAL ಸಂಸ್ಥೆಯು ನಮ್ಮ ಭಾರತೀಯ ವಾಯುಸೇನೆಗೆ ನಮ್ಮ ತೇಜಸ್ ವಿಮಾನಗಳು ಹಾರಾಟ ಮಾಡೋದಕ್ಕೆ ಸಿದ್ಧವಾಗಿವೆ ಅನ್ನೋದಾಗಿ ಭರವಸೆ ನೀಡಿತ್ತು. ವಾಯುಸೇನೆಯು ಕೂಡ ಅವರ ಮಾತನ್ನು ನಂಬಿ ತನ್ನ ಇಡೀ ಬಜೆಟನ್ನು ಅವರ ಕೈಗೆ ಕೊಟ್ಟು 83 ತೇಜಸ್ ವಿಮಾನಗಳಿಗೆ ಆರ್ಡರ್ ಕೊಟ್ಟಿತ್ತು. ಆದರೆ ಡೆಲಿವರಿ ಮಾಡುವ ಸಮಯ ಬಂದಾಗ ಅಮೆರಿಕದ ಮೇಲೆ ಬೆರಳನ್ನು ತೋರಿಸಿ ಇಂಜಿನ್ ಪೂರೈಕೆಯ ನೆಪವನ್ನು ಹೇಳೋದಕ್ಕೆ ಶುರು ಮಾಡಿದರು. ಆದರೆ ಅಸಲಿ ವಿಷಯ ಏನು ಅಂದರೆ ಕಳೆದ 2025ರ ಮಾರ್ಚ್ ತಿಂಗಳಲ್ಲೇ ಅಮೆರಿಕ ನಮ್ಮ ಭಾರತಕ್ಕೆ ಇಂಜಿನ್ಗಳನ್ನು ಹಸ್ತಾಂತರ ಮಾಡಿದೆ. ಇಂಜಿನ್ ಬಂದು 1 ವರ್ಷ ಕಳೆದರೂ ಕೂಡ HAL ಕಂಪನಿಗೆ ಇದುವರೆಗೂ ಕೂಡ ನಮ್ಮ ಭಾರತೀಯ ವಾಯುಸೇನೆಗೆ ಒಂದೇ ಒಂದು ತೇಜಸ್ ವಿಮಾನವನ್ನು ಕೂಡ ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಜನಸಾಮಾನ್ಯರು ಕೂಡ ಭಾರತದ ಸರ್ಕಾರಿ ಕಂಪನಿಗಳ ಹಣೆ ಬರಹ ಇಷ್ಟೇ ಅನ್ನೋದಾಗಿ ತಲೆ ಚಚ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇವರ ಈ ಅಸಮರ್ಥತೆ ಮತ್ತು ಮಂದಗತಿಯ ಕೆಲಸವನ್ನು ನೋಡಿ ಸರ್ಕಾರ ಅಂತಿಮವಾಗಿ HAL ಅನ್ನು AMCA ಪ್ರಾಜೆಕ್ಟ್ನಿಂದ ಕಿತ್ತೊಗೆಯುವ ಕಠಿಣ ನಿರ್ಧಾರವನ್ನು ಮಾಡಿದೆ. ಯಾವುದೇ ದೇಶ ತನ್ನ ಅತಿದೊಡ್ಡ ಪ್ರಾಜೆಕ್ಟ್ ಒಂದನ್ನು ತನ್ನದೇ ಆದ ದೊಡ್ಡ ಸರ್ಕಾರಿ ಸಂಸ್ಥೆಯಿಂದ ಕಿತ್ಕೊಳ್ತಾ ಇರೋದು ಇದೇ ಮೊದಲು. ಆದರೆ HAL ನಡೆದುಕೊಂಡ ರೀತಿ ಸರ್ಕಾರವನ್ನು ಈ ನಿರ್ಧಾರಕ್ಕೆ ಬರುವಂತೆ ಬಲವಂತ ಮಾಡಿದೆ. ಜಗತ್ತು ಈಗಾಗಲೇ 6th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳ ಕಡೆಗೆ ಮುಖ ಮಾಡ್ತಾ ಇದೆ. ನಮ್ಮ ಶತ್ರು ದೇಶವಾದ ಚೀನಾ ದೇಶವು ತನ್ನ ಅತ್ಯಾಧುನಿಕ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ J-20 ವಿಮಾನಗಳನ್ನು ತನ್ನ ಗಡಿಯಲ್ಲಿ ಈಗಾಗಲೇ ನಿಯೋಜನೆ ಮಾಡಿದೆ. ಮುಂದಿನ 1 ವರ್ಷದ ಒಳಗೆ ಚೀನಾದ ಈ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಪಾಕಿಸ್ತಾನದ ವಾಯುಸೇನೆಯ ಕೈಯಲ್ಲಿರ್ತವೆ. ಹೀಗಿರುವಾಗ ನಮ್ಮ ಭಾರತ AMCA ಪ್ರಾಜೆಕ್ಟ್ನಲ್ಲಿ ಯಾವುದೇ ರೀತಿಯ ಡಿಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈಗ AMCA ವಿಮಾನವನ್ನು ಯಾರು ತಯಾರಿಸ್ತಾರೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಮೂಡ್ತಾ ಇರ್ಬೋದು. ಅದಕ್ಕಾಗಿ ಸರ್ಕಾರ ಈಗ 3 ಖಾಸಗಿ ಕಂಪನಿಗಳನ್ನು ಆಯ್ಕೆ ಮಾಡಿದೆ. ಆ 3 ಕಂಪನಿಗಳು ಯಾವುದಪ್ಪ ಅಂದರೆ ಟಾಟಾ, ಲಾರ್ಸನ್ ಆ್ಯಂಡ್ ಟರ್ಬೋ ಮತ್ತು BFG. ಈ 3 ಕಂಪನಿಗಳು ತಮ್ಮ ಕೆಲಸದ ವೇಗ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ. ಈ 3ರಲ್ಲಿ ಒಂದು ಕಂಪನಿಯು ಶೀಘ್ರದಲ್ಲೇ ಆಯ್ಕೆಯಾಗಲಿದ್ದು ನಮ್ಮ ಭಾರತ ಸರ್ಕಾರ ಆ ಕಂಪನಿಗೆ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ. ಈಗ ಈ ಒಂದು AMCA ವಿಮಾನಗಳ ನಿರ್ಮಾಣದ ಜವಾಬ್ದಾರಿಯು ನಮ್ಮ ಭಾರತದ ಸ್ವದೇಶಿ ಕಂಪನಿಯಾದ ಟಾಟಾ ಸಂಸ್ಥೆಗೆ ಸಿಗಲಿ ಮತ್ತು ನಮ್ಮ ಭಾರತವು ಅತಿ ಶೀಘ್ರದಲ್ಲೇ ಜಗತ್ತಿನ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡುವ ದೇಶಗಳ ಪಟ್ಟಿಗೆ ಸೇರಲಿ ಅನ್ನೋದೇ ನಮ್ಮ ವೈಯಕ್ತಿಕ ಆಶಯ. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಈ ಪ್ರಾಜೆಕ್ಟ್ ಯಾವ ಕಂಪನಿಗೆ ಸಿಗಬೇಕು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.